ಫಿಫಾ ವಿಶ್ವಕಪ್ 2026ರ ಕ್ವಾರ್ಟರ್ ಫೈನಲ್ನಲ್ಲಿ ಯುರೋಪಿಯನ್ ಪವರ್ ಹೌಸ್ಗಳಾದ ಸ್ಪೇನ್ ಮತ್ತು ಬೆಲ್ಜಿಯಂ ತಂಡಗಳು ಮುಖಾಮುಖಿಯಾಗಲಿವೆ. ಈ ಒಂದು ಪಂದ್ಯದಲ್ಲಿ ಲಾಮಿನಿ ಯಮಲ್ ನೇತೃತ್ವದ ಸ್ಪೇನ್ನ ಬಲಿಷ್ಠ ರಕ್ಷಣಾ ಪಡೆಯನ್ನ ಕೆವಿನ್ ಡಿ ಬ್ರೂಯ್ನೆ ಹಾಗೂ ರೊಮೆಲು ಲುಕಾಕುರಂತಹ ದಿಗ್ಗಜ ಆಟಗಾರರಿಂದ ಬೆಲ್ಜಿಯಂ ಭೇದಿಸಲು ಕಾದಾಟ ನಡೆಸಲಿದೆ. ಸ್ಪೇನ್ ತಂಡವು ಈ ಬಾರಿಯ ಪಂದ್ಯಾವಳಿಯಲ್ಲಿ ಇದುವರೆಗೆ ಅಜೇಯವಾಗಿ ಮುಂದುವರೆದಿದೆ. ಪ್ರೀ ಕ್ವಾರ್ಟರ್ನಲ್ಲಿ ಪೋರ್ಚುಗಲ್ ವಿರುದ್ಧ 1-0 ರೋಚಕ ಗೆಲುವು ಸಾಧಿಸಿದೆ. ಸ್ಪೇನ್ನ ಗೋಲ್ ಕೀಪರ್ ಉನೈ ಸಿಮೋನ್ ಈ ಟೂರ್ನಿಯಲ್ಲಿ ಇದುವರೆಗೆ ಯಾವುದೇ ರೀತಿಯಾದಂತಹ ಗೋಲು ಬಿಟ್ಟುಕೊಟ್ಟಿಲ್ಲ. ಬೆಲ್ಜಿಯಂ ತಂಡವು ಪ್ರೀ ಕ್ವಾರ್ಟರ್ನಲ್ಲಿ ಅಮೆರಿಕವನ್ನ 4-1 ಗೋಲುಗಳಿಂದ ಮಣಿಸಿ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಬೆಲ್ಜಿಯಂ ತಂಡದ ಸ್ಟ್ರೈಕರ್ ರೊಮೆಲು ಲುಕಾಕು ಸತತ 3 ಪಂದ್ಯಗಳಲ್ಲಿ ಗೋಲು ಬಾರಿಸಿ ಉತ್ತಮವಾದಂಥ ಫಾರ್ಮ್ನಲ್ಲಿ ಇದ್ದಾರೆ. ದೇಶದಾದ್ಯಂತ ಅಭಿಮಾನಿಗಳ ಉತ್ಸಾಹ ಈಗಾಗಲೇ ತಾರಕಕ್ಕೇರಿದೆ. ಯಾವುದೇ ರೀತಿಯಾದಂಥ ಅಡೆತಡೆ ಇಲ್ಲದೆ ಅತ್ಯುತ್ತಮ ಡಿಜಿಟಲ್ ವೀಕ್ಷಣಾ ಅನುಭವದೊಂದಿಗೆ ಕ್ರೀಡಾ ರೋಮಾಂಚನವನ್ನು ಸವಿಯೋದಕ್ಕೆ ಝೀ5ನಲ್ಲಿ ಲೈವ್ ವೀಕ್ಷಿಸಬಹುದು. ನೆಚ್ಚಿನ ತಂಡವನ್ನು ಹುರಿದುಂಬಿಸಿ ಇಂದಿನಿಂದ ಫಿಫಾ ಕ್ವಾರ್ಟರ್ ಫೈನಲ್ ಆರಂಭ ಆಗ್ತಾ ಇದೆ. ಸ್ಪೇನ್ ಮತ್ತು ಬೆಲ್ಜಿಯಂ ಅದರಲ್ಲಿ ಮುಖಾಮುಖಿ ಆಗ್ತಾ ಇರೋದ್ರಿಂದ ಬಹಳಷ್ಟು ಕುತೂಹಲ ಕೂಡ ಇದೆ. ಎರಡು ತಂಡಕ್ಕೂ ಕೂಡ 3ನೇ ಬಾರಿ ಇದು ಸೆಮೀಸ್ ತವಕ. ಸ್ಪೇನ್ ಬೆಲ್ಜಿಯಂ ತಂಡಗಳ ಕಾದಾಟ ಯಾವ ರೀತಿಯಾಗಿ ಇರಲಿದೆ ಅನ್ನುವಂತಹ ಕುತೂಹಲ ಹೆಚ್ಚಾಗಿದೆ. ಬೆಲ್ಜಿಯಂ ತಂಡ ಪ್ರೀ ಕ್ವಾರ್ಟರ್ನಲ್ಲಿ ಅಮೆರಿಕವನ್ನ 4-1 ಗೋಲುಗಳಿಂದ ಮಣಿಸಿ ಕ್ವಾರ್ಟರ್ ಫೈನಲ್ಗೆ ಇದೀಗ ಎಂಟ್ರಿ ಕೊಟ್ಟಿದೆ. ಅದೇ ರೀತಿ ಬೆಲ್ಜಿಯಂ ತಂಡದ ಸ್ಟ್ರೈಕರ್ ರೊಮೆಲು ಲುಕಾಕು ಸತತ 3 ಪಂದ್ಯಗಳಲ್ಲಿ ಗೋಲು ಬಾರಿಸಿ ಉತ್ತಮವಾದಂತಹ ಫಾರ್ಮ್ನಲ್ಲಿ ಇದ್ದಾರೆ. ಫಿಫಾ ವಿಶ್ವಕಪ್ 2026ರ ಕ್ವಾರ್ಟರ್ ಫೈನಲ್ ಯುರೋಪಿಯನ್ ಪವರ್ ಹೌಸ್ಗಳಾದ ಸ್ಪೇನ್ ಹಾಗೆ ಬೆಲ್ಜಿಯಂ ಟೀಮ್, ಈ ಎರಡೂ ಬಲಿಷ್ಠ ಟೀಮ್ಗಳು ಕೂಡ ಮುಖಾಮುಖಿ ಆಗ್ತಾ ಇದೆ. ಲಾಮಿನಿ ಯಮಲ್ ನೇತೃತ್ವದ ಸ್ಪೇನ್ನ ಬಲಿಷ್ಠ ರಕ್ಷಣಾ ಪಡೆಯನ್ನ ಕೆವಿನ್ ಡಿ ಬ್ರೂಯ್ನೆ ಹಾಗೆ ರೊಮೆಲು ಲುಕಾಕುರಂತಹ ದಿಗ್ಗಜ ಆಟಗಾರರಿರುವಂತಹ ಬೆಲ್ಜಿಯಂ ಟೀಮ್ ಒಂದು ಕಡೆ. ಹಾಗಾಗಿ ಈ ಎರಡೂ ಟೀಮ್ ಕೂಡ ಕಾದಾಟವನ್ನ ನಡೆಸೋದಕ್ಕೆ ಇದೀಗ ಸಿದ್ಧವಾಗಿದೆ. ಸ್ಪೇನ್ ತಂಡ ಈ ಬಾರಿ ಪಂದ್ಯಾವಳಿಯಲ್ಲಿ ಇದುವರೆಗೂ ಕೂಡ ನಿರಂತರವಾಗಿ ಗೆಲುವಿನ ಮುಖಾಂತರವಾಗಿಯೇ ಮುನ್ನುಗ್ತಾ ಇದೆ. ಪ್ರೀ ಕ್ವಾರ್ಟರ್ನಲ್ಲಿ ಪೋರ್ಚುಗಲ್ ವಿರುದ್ಧವಾಗಿ 1-0 ರೋಚಕವಾದಂತಹ ಗೆಲುವನ್ನು ಕೂಡ ದಾಖಲಿಸಿತ್ತು. ಹಾಗೆ ಸ್ಪೇನ್ನ ಗೋಲ್ ಕೀಪರ್ ಉನೈ ಸಿಮೋನ್ ಈ ಟೂರ್ನಿಯಲ್ಲಿ ಇದುವರೆಗೂ ಕೂಡ ಯಾವುದೇ ಗೋಲನ್ನು ಬಿಟ್ಟು ಕೊಟ್ಟಿಲ್ಲ. ಬೆಲ್ಜಿಯಂ ತಂಡ ಪ್ರೀ ಕ್ವಾರ್ಟರ್ನಲ್ಲಿ ಅಮೆರಿಕವನ್ನ 4-1 ಗೋಲುಗಳಿಂದ ಮಣಿಸಿ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿದೆ.